ಅದೃಷ್ಟ. ಯಾಕಂದ್ರೆ ಮುಂದಿನ ವರ್ಷ ಅದನ್ನ ಯಾರಲ್ಲಿಂದ ಹತ್ರದಿಂದ ಹೋಗಿ ನೋಡೋದಕ್ಕೆ ಸಾಧ್ಯ ಆಗೋದಿಲ್ಲ. ಯಾಕಂದ್ರೆ ಕೊರೋನಾ ಅಂತ ಟೈಮಲ್ಲಿ ಬಂದ್ಬಿಟ್ರೆ ಬರೋದು ಬೇಡ ಅಂತ ಸಂದರ್ಭಗಳು ಬಂದಾಗ ಯಾರಿಗೂ ಕೂಡ ಅವಕಾಶನೇ ಇರಲಿಲ್ಲ ನೋಡೋದಕ್ಕೆ. ಈಗ ನೋಡೋದಕ್ಕೆ ಅವಕಾಶ ಅಲ್ಲಿ ಎಷ್ಟೋ ಜನ ಅಲ್ಲಿ ಕೆಲಸ ಮಾಡೋದು, ಅಲ್ಲಿ ಮುಂದೆ ಸಾಕ್ತಾ ಇರ್ತಲ್ಲ, ಅಲ್ಲಿ ಪೊಲೀಸರು ಟೀಮ್ ಅವರು ಕೂಡ ಹಿಂದೆ ನೋಡೋದವ್ರಿಗೆ ಅರ್ಥವಿಲ್ಲ. ಯಾರು ಯಾವ ಯಾವ ಸಂಧಿಯಿಂದ ಬಂದಿರ್ಕೊಂಡು ಎಲ್ಲಿ ಅಷ್ಟೇ ಪಡಿಸ್ಬಿಡ್ತಾರೋ ತಾಯಿಯನ್ನ ನೋಡ್ಕೊಂಡು ಕುತ್ಕೊಂಡ್ರೆ ಅದ್ರ ಮುಂದೆ ಮೇಲೆ ನೋಡ್ತಾ ಇದ್ರಿ, ತಾಯಿಯ ದರ್ಶನವನ್ನ ಪಡೆದುಕೊಳ್ತಾ ಇದ್ರಿ. ಇದು ಬನ್ನಿ ಮಂಟಪಕ್ಕೆ ಸಾಕ್ತಾ ಇದೆ, ಬನ್ನಿ ಮಂಟಪ ಸಾಕ್ತಾ ಇದೆ. ಸಾಗುವಂತ ಮಾರ್ಗ ಎಲ್ಲವನ್ನೂ ಕೂಡ ನಿಮಗೆ ತಿಳಿಸ್ತಾ ಇದ್ದೀವಿ. ಇದೇನು ಕೆಲವೇ ಕ್ಷಣಗಳಲ್ಲಿ ಅಂದ್ರೆ ಒಂದು ತಾಸು ಅಥವಾ ಇನ್ನ 7 ಗಂಟೆ 7:30 ಅಷ್ಟೊತ್ತಿಗೆ ಬನ್ನಿ ಮಂಟಪ ರೀಚ್ ಆಗುತ್ತೆ. ಬನ್ನಿ ಮಂಟಪ ರೀಚ್ ಆದ ಬಳಿಕ ಅಲ್ಲಿ ಪಂಜನ ಕಾವಾಟ, ಆ ಪಂಜನ ಕಾವಾಟಕ್ಕೆ ಎಷ್ಟು ಜನ ಕಾತುರದಿಂದ ಕಾಯ್ತಿರ್ತಾರೆ. ಪಂಜನ ಕಾವಾಟಲ್ಲಿ ಲಾಸ್ಟ್ ಒಂದು 3-4 ವರ್ಷದಿಂದ ಈ ತುಂಬಾ ಜಾಸ್ತಿ ಕೊಟ್ಟು ಈ ಮನೆಗೆಲ್ಲ ಒಂದೊಂದು ಬಾರಿಯೂ ಕೂಡ ಒಂದೊಂದು ಚೇಂಜಸ್ ಆಗ್ತಾ ಹೋಗ್ತಾರೆ. ಒಂದು ಬೈಕ್ ಇದರಲ್ಲಿ ಬೈಕ್ ಶೋ ಜನಗಳ ಒಂದು ಸಮೂಹ ವಾದ್ಯಗೋಷ್ಠಿ ಮಾಡ್ತಾರೆ. ಈ ಸಮೂಹ ವಾದ್ಯಗೋಷ್ಠಿಯ ಒಂದು ಕಾನ್ಸೆಪ್ಟೇ ಇರಲಿಲ್ಲ. ಯಾವಾಗ 1978ರಲ್ಲಿ ದಸರಾ ನಾಡ ಹಬ್ಬ